ಅವರಾಟಿ ಕರಿನ ಹೋಗ್ತದ ನನ್ನ ಮೂರು ಲೋಕದಾಗ ಹೆಣ್ಣ ಮೇಲೆ ಹುಟ್ಟಿದಾನ ಹಿಡಿದ ನಾವು ಪಟ್ಟ ಮಾಡಿ ತೋರಿಸ್ಕೊಂಡಿಲ್ಲ ಏ ಕಲಿ ಹುಡುಗಿ ಕಲವು ನೇನ ಕೆಟ್ಟ ಮಾರಿ ತೋರಿಸುದ ನಾವೇ ಮಾರಿ ತೋರಿಸುದ ನಾವೇ ಆದರ ಅಪೋದ ಭತ್ತವಾಲಯ್ಯ ಪದ ಹೋಗಿ ಮಕ್ಕಳೇನು ತಳ ಮೇಲೆ ಈ ಸುದ್ದಿ ಮುಟ್ಟಿತ ಶಿವಲೋಕರಾಗ ಮಂದಿ ಮಕ್ಕಳಿಗೆ ಬಂದು ಬಳಗದವು ಮಂದಿ ಮಕ್ಕಳೆಲ್ಲ ಬಂದು ಬಳಗದವು ಮಂದಿ ಮಕ್ಕಳಿಗೆ ಬಂದು ಬಳಗದವರು ಏನೆದರೆತ್ತಿ ನೋಡಲಿಲ್ಲ ನೀಲಮ್ಮ ಮಾರಿ ನೋಡಬಾರ್ದ ದಿನ ಹರಿಯಾಗ ಇಂಥ ಸರಸ್ವತಿ ಇರ್ಬಾರ್ದಂದ್ರ ಸನೇದಾಗ ಈ ಪತಿವ್ರತ ನೀಲವತಿ ಭಕ್ತಿ ಇದ್ದರು ಪಾರ್ವತಿ ಲಕ್ಷ್ಮಿ ಯಾವ ನೀಲಾವತಿ ಮೇಲೆ ಒಂದು ಕೆಟ್ಟದ ಹಾದ್ರಪ್ಪ ಅದು ಬಂದಾಗ ಒಂದು ದಗದಾಗ್ತಮ್ಮ ಏನಾತಪ್ಪ ಅಂದ್ರೆ ಯಾವ ನೀಲಾವತಿನ ಕೈ ಕಾಲ ಕಟ್ಟಿ ದಾಂತ್ರ ಮ್ಯಾಲ ತೂಗ್ ಹಾಕಿರು ಅತ್ತಿ ಮಾವ ಮಗ ಕೂಡಿ ಇಂಥದಾಗೈತಂದ್ರ ಮನ್ಯಾಗ ಇರಬಾರ್ದು ಅಂತ ಹೇಳಿ ಅದೇನಂತಾರಲ್ಲ ಯಪ್ಪ ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತ ಮನುಷ್ಯನಲ್ಲಿ ಒಂದ ಹಂಗ ಮಾಡಿ ಅತ್ತಿ ಮಾವ ಮಗ ಈಗ ಕೂಕುಮನ ಹಣಿ ಎತ್ತೈತಂದ್ರ ಏನೋ ಐತಿ ನರಿ ಹೋತಂದ್ರ ಹುಲಿ ಹೋತನ ಜಗ ಅಂತದ್ರೊಳಗ ನೀಲಾವತಿನ ಕೈ ಕಾಲ ಕಟ್ಟಿ ಮ್ಯಾಲ ತೂಗ್ ಹಾಕಿರ ಅಂತರ ಧರಣಿ ಗದ್ದರಿಸಿದಂಗ ಕತ್ತಿಳ ನೀಲಾವತಿ ಈ ಅವಾಗ ವಿಚಾರ ಮಾಡ್ತಾಳ ಆದರ ಪೋದ ಬತ್ತಪ್ಪ ನನ್ನ ಪದರಾಗ ಇದು ಇಲ್ಲದಂಗ ಆತ ಮಂದ್ಯಾಗ ಹೋಗಿ ತುಮಕ್ಲೇನ ಅಂತಾಳ ನೆಲೆ ಇಲ್ಲದ ಬಾಣ್ಯಾಗ ಈ ಸುದ್ದಿ ಮುಟ್ಟಿತ್ತು ಶಿವಲೋಕದಾಗ ಹೋಗಿ ಸುದ್ದಿ ಮುಟ್ತಿ ಯಾರಿಗೆ ಶಿವ ಪಾರ್ವತಿ ಅವ್ರಂದ್ರು ಪಾರ್ವತಿ ಅಂದ್ರು ಹೇ ಪರಮಾತ್ಮ ನೀ ಹೋಗಿ ಕಣ್ಣಾಗ ಹುಣ್ಣ ಹುಟ್ಟಿದಂಗ ಜಂಗಮಾಗಿ ಹೋಗಿ ನಿನ್ನ ಕಣ್ಣನ ಹುಣ್ಣ ಹಗರ ಮಾಡ್ಲಕ್ ಹೋಗಿ ಅಕ್ಕಿ ಹಣ್ಣಿ ನಿನ್ನ ಹಣ್ಣಿನಾಗಿನ ಕುಂಕುಮ ಹೋಗಿ ಹತ್ತಿದಕ್ಕಾಗಿ ಅಕ್ಕಿ ಪದರಾಗ ಹಾದ್ರ ಹೋದ್ ಬಂದದು ಮಂದಿ ಮಕ್ಕಳಕ್ಕಿನ ಕಣ್ಣೆತ್ತಿ ನೋಡುವಾಗ ಇಂತ ನಮ್ಮ ಮನುಷ್ಯನೇ ಇರಬಾರ್ದು ಅಂತ ಹೇಳಿ ಬಾಯಿಗೆ ಬಂದ ಮಾತಾಡತ್ತೇವು ಒಂದು ಹೆಣ್ಣಿಗೆ ಈ ಕಾಡಿಗಿತ್ತನ್ನು ಹೆಚ್ಚಿನ ಕಳಂಕಿದು ಇದು ಬಲವಾದಕ್ಕಿಗೆ ಬಟ್ಟ ಇದನ್ನು ಸುತ್ತ ಮಾಡ್ಬೇಕಾದ್ರೆ ಇನ್ನು ನಾವ ಹೋಗುನು ಅಲ್ಲಿ ತಿಳ್ಕೊಂಡು ವಿಚಾರ ಮಾಡ ಎಲ್ಲಿ ನೀಲಾವತಿ ಊರಿಗೆ ಅವಾಗೊಂದು ಅರ್ಧ ಮಾಡ್ತಾರಮ್ಮ ಶಿವ ಪಾರ್ವತಿ ನಂದಿ ಮೇಲೆ ಸುದ್ದಿ ಕೇಳಿ ಬಂದಾರಲ್ಲಿ
ನಾಲ್ಕು ಅಗಸಿಗಳ ಬಂದ ಮಾಡಿ ಏ ಬಂದು ಬಸ್ತ ಹಾಕ್ಯಾರಗಿ ನಮ್ಮ ತಂಬು ಹೊಡೆದರ ನಡುವಲ್ಲಿ ನಮ್ಮ ತಂಬು ಹೊಡೆದರ ನಡುವಲ್ಲಿ ಊರಾನ ಜನ ಎಲ್ಲ ಉಳಕೋಟ ಮುಂಜಾನೆ ಎದ್ದ ಮೂಡಲ ಸಂಶೇಕವಾದ್ರ ಒಳ್ಳೆ ಔಷಧಿ ಹೋದ ಮಂದಿ ನಿಂತಿದ್ದ ಅಗಸಿಯ ಬದಲಿ ನಾಲ್ಕು ಅಗಸಿಗಳ ಬಂದ ಮಾಡಿ ಏ ಬಂದು ಬಸ್ತ ಹಾಕ್ಯಾರಗಿ ಆದಿಲ್ಲ ವಾದಿನಂದ್ರೆ ಅವಲ್ಲಿ ಆದಿಲ್ಲ ವಾದಿನಂದ್ರೆ ಅವಲ್ಲಿ ಕರಾಮತ ಮಂದಿ ಮಕ್ಕಳ ಏ ಬಂದ ಆತ್ರಿಯ ಊರಲ್ಲಿ ಹಾಕಿದಂಗ ಸಂದಕದಲ್ಲಿ ಮುಸ್ಕಿಲ ಬಿದ್ದ ಮೂರು ಲೋಕದಲ್ಲಿ ಅವು ಹಾರಿ ಮಂದಿಗೆಲ್ಲ ದೇವ್ ಬಡ್ದಂಗ ಏ ಉಗ್ರ ಕದ ಕೆಂಡರಗಿ ಆದಿಲ್ಲ ವಾದಿನಂದ್ರೆ ಅವಲ್ಲಿ ಯಾವ ಬಡಿಗೆ ಬಾಗಿಲ ಸಿಮೋಸ ಮಾಡಿದ ತಿಳಿಗೆ ಬೆಳಗಾಗೋದ್ರೊಳಗ ಅತ್ತ ಉಕ್ಕಿರ ಕಡ ಶಿವ ಪಾರ್ವತಿ ಅವರು ಡಂಬೂರು ಹೊಡ್ಸ್ಯಾರ ಎದ್ದ ಬಾಗಿಲ ತೆರೆದ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಸಾವಿರ ಊರಾಗಿನ ಜನ ಮಂದಿ ಮಕ್ಕಳ ಯಾವ ಶಿವ ಪಾರ್ವತಿ ರಾತ್ರಿ ಬಾಣ ಒಂದು ಟೈಮ್ ಆಗಿತ್ತು ನೀಲಾವತಿ ಊರಾಗ ಬಂದು ಹೊತ್ತಿ ಹೋದ ಅದು ಹೆಂಗೆ ಕೈಲಾಸದೊಳಗಿಂದ ಇಳಿದು ಬರ್ಬೇಕಾದ್ರೆ ನಂದಿನ ಕರ್ಕೊಂಡೆ ಬಂಡಿ ಹೂಡಿ ಬಂಡಿ ಒಳಗೆ ಕ್ವಿಂಟಲ್ ಗಂಟ್ಲೆ ಬಂಗಾರ ಹಾಕಿ ಬೆಳ್ಳಿ ಮುತ್ತ ರತ್ನ ಹವಳ ವಜ್ರ ಕ್ವಿಂಟಲ್ ಗಂಟ್ಲೆ ಬಂಗಾರ ಹಾಕಿ ನೀಲಾವತಿ ಊರಿಗೆ ಬಂದರು ರಾತ್ರಿ ಬಾರ ಆಗಿತ್ತು ಕುಸ್ತಿ ಹೊಡೆದು ಬಿಟ್ರು ನಟ್ಟು ನಡು ಊರಾಗ ತಮ್ಮ ಛತ್ ಹೊಡೆದು ತಬ್ಬು ಹೊಡೆದ್ರು ಮೊದಲು ಒಂದು ಅಗದಿಕ್ಕಿಪ್ಪ ಒಂದು ಊರಿಗೆ 4 ಅಗಸಿ ಇರ್ತಿದ್ರು ಏನು ಒಂದು ಊರಿಗೆ 4 ಅಗಸಿ ಇರ್ತಿದ್ರು ಕರೆಕ್ಟ್ 7 ಗಂಟೆ ಆತಂದ್ರೆ ಆ ಊರಾಗಿನ ಕೋತವಾಲ ಏನ್ ಮಾಡ್ತಿದ್ದ 7 ಗಂಟೆ ಆತಂದ್ರೆ ಊರ್ ಮಂದಿಗೆ ಹೇಳೋ 7 ಗಂಟೆ ಆತಂದ್ರೆ ಹೊರಗೆ ದುಡಿಲಕ್ಕ 7 ಅಂದ್ರೆ ಮನೆಗೆ ಬರೋದು ಇರ್ಲಿಕ್ಕಂದ್ರೆ ಹೊರಗಿನವ್ರು ಹೊರಗೆ ಒಳಗಿನವ್ರು ಒಳಗೆ ಹಿಂಗೈತಿ ನಿಯಮ ಇಷ್ಟು ನಿಯಮಿತ ಊರಾಗ 7 ಗಂಟೆ ಆಗಿತ್ತು ಮತ್ತ ಕೆಬ್ಬುಣಿ ಕೀಲಿ ಹಾಕೊಂಡು ಹೋಗಿ ಇವ್ರು ಶಿವ ಪಾರ್ವತಿ ಬಾರದೋಡಿ ಬಂದಕ್ಕಿ ಊರಾಗ ಇಳಿದು ತಮ್ಮ ಟೆಂಟ್ ಹೋಗಿದ್ರು ಬೇಳೆ ಬಂಗಾರ ಹೂಡಿ ಅಲ್ಲಿ ಇಟ್ರು
ದಗದ ಮಾಡಿ ಈ ಮೊದಲೇನು ಕೋತವಾರ ಕೀಲಿ ಹಾಕಿದ್ದ ಕೆಬ್ಬಣದು ಅದನ್ನು ತೆಗೆದ್ರು ಆ ಕೀಲಿ ತೆಗೆದ ಊಕರ ಕದ ಬೆಂಕಿ ಕೀಲಿ ಕ್ಯಾಂಡಲ್ ಕೀಲಿ ಹಾಕಿದ್ರು ಕ್ಯಾಂಡಲ್ ಕೀಲಿ ಹಾಕಿರು ಮುಂಜಾನೆ ಎದ್ದು ಮಂದಿ ಸಾಲಗಾರ ನಿಂದಿರ್ತಾನೆ ಇವ ನಿಂದಿರ್ಲಿಲ್ಲ ಕೈಯಾಗ ಒಂದು ಚೆರಿಗೆ ಹಿಡ್ಕೊಂಡು ಊರ ಮಂದಿ ಬತ್ತ ಅಗಸಿದಾಗಿ ಹೋಗೋದಿತ್ತು ದಿನಪ್ರತಿ ಕಾಯಕ ಅವ್ರು ಎದ್ದು ಹೋಗ್ತಿದ್ರವ್ರ ಅಲ್ಲಿ ಏನು ಹೋಗಿ ನೋಡಿಲ್ಲ ಕೃಷಿ ಹಿಡ್ಕೊಂಡು ಊರ್ ತಕ್ಕ ತಮ್ಮ ಊರನ್ ತಕ್ಕ ಲೈನ್ ಹತ್ತಿತ್ತು ಮನೆ ಎದಕ್ಕೆ ಇದಕ್ಕೆ ಹೋಗ್ಬೇಕಂತ ಹೊರಗೆ ಹೋಗ್ಲಕ್ ಬರುವಂತ ಇವು ಜಳ ಹಾಯ್ಲತ್ತೇವ್ ಕೀಲಿಗಳು ಸನಿಗಿತ್ತ ಜಳ ಹಾಯ್ಲತ್ತೇವ್ ಇವ್ರಂದ್ರು ಇವ್ ಕೀಲಿ ತೆಗಿಯಕ್ ಹೋಗ್ತೇವ್ ಸುಟ್ಕೊಂಡು ಸಾಯ್ತೀವಿ ಏನು ಹೆಂಗ ಮಾಡುದ ವಿಚಾರ ಮಾಡಬಿಡುದ ಶಿವ ಪಾರ್ವತಿ ಒಂದು ಡಂಗರ ಹೊಡಿಸಿದವ್ರು ಊರಾಗ ಏನಂತ ಹೇಳಿ ಬಾಗಲ ತೆರೆದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತೀವ ಊರಾಗ ಯಾರು ಗರ್ತಿಯರ್ ಇರೋದನ್ನ ಕೀಲಿ ತೆಗೆದು ಬಂಗಾರ ನೀಲಾವತಿಗೆ ಏನ್ ಮಾಡಿತ್ತು ನೀಲಾವತಿ ಅತ್ತೆ ಮ್ಯಾಗ ಏನೆಲ್ಲ ಹಾಡು ಹಾಕೊಂಡಿಟ್ಟಿದ್ರು ಮಂದಿ ಮಕ್ಕಳೆಲ್ಲ ಮಾರಿ ಉಗುಳಿದ್ರು ಬೆಕ್ಕು ಬೇಡದೆಲ್ಲ ಮಾತಾಡಿದ್ರು ಇಸ್ಕಿ ಒಳಗಿಟ್ಟು ಎಳೆದಾಡಿದ್ರಕ್ಕೆ ಅವ್ರಂದ್ರು ನಮ್ಮ ಬದಲಾಗಿ ಇಂಥ ಬಂದಕ್ಕಂದ್ರೆ ಏನು ನಾವು ಅದನ್ನ ತೆಗಿಬೇಕಂತ ಹೇಳಿ ಶಿವ ಪಾರ್ವತಿ ಡಂಗರ ಹೊಡಿಸ್ರಿ ಏನಂತ ಹೇಳಿ ಬಾಗ್ಲ ತೆರೆದವ್ರಿಗೆ ಬಂಗಾರ ಬಕ್ಷಿಸ್ ಕೊಡ್ತೀವಿ ಯಾರು ಗರ್ತಿಯವ್ರಿಗೆ ಕೀಲಿ ತೆಗಿ ಬಂಗಾರ ಹೊಡಿ ತಮ್ಮ ಎದ್ರು ಬಾಯಿಗೆ ಅಪಾನಸ್ಥರು ಮಾಡ್ತಿದ್ದಾರೆ ಬಂಗಾರ ಬಕ್ಷಿಸ್ ಕೊಡ್ತಾರಂತ ಸುದ್ದಿ ಆತ ಊರೆಲ್ಲ ಗೌಡ ಕರ್ಣಿ ನಾಮದಾರಿ ಎಲ್ಲ ಹಿಂಗೆ ಮಾತು ಒಳಗೆ ನಾವು ಮುಚ್ಚಿದ ನಂಗೆ ಯಾಕಂದ್ರೆ ಕವಿ ಮಾಡಿ ಅನ್ನಬೇಕು ಬಿಡಕ್ ಬರಂಗ ಅದಕ್ಕ ಗೌಡ ಕುಲಕರ್ಣಿ ನಾಮದಾರಿ ಎಲ್ಲ ಇದನ್ನ ಸುದ್ದಿ ಹೋಗಿ ಬೀಳಕ್ಕೆ ಊರಾಗ ನಾವು ದೊಡ್ಡವ್ರು ಮೊದಲು ಹಂಗೈತು ಈಗ ನಮ್ಮನಿಗೆ ನಾವು ಗೌಡ್ರ ನಮ್ಮನಿಗೆ ನಾವು ಸಾವುಕಾರಾಗಿವು ಈಗ ನಮ್ಮನಿಗೆ ನಾವು ಹಿರಿಯರಾಗಿವು ಅವಾಗ ಹಂಗಿದ್ದೀವಿಲ್ಲ ಊರಾಗಿನ ಗೌಡ ಬಂದು ನಾವು ತೀರ್ಮಾನ ಕೊಟ್ಟಂದ್ರೆ ಅದಕ್ಕೆ ಭಾಷೆ ಇರೋದಂದ್ರೆ ಇರೋದು ಇಲ್ಲ ಅಂದ್ರೆ ಇಲ್ಲ ಕಿಂಗಿತ್ತು ಮೊದಲು ಈಗ ಹಂಗಿಲ್ಲ ಬೇಕಂದ್ರೆ ನಾವು ಭಾಷೆ ಹಾಕೋದು ಬೇಡಂದ್ರೆ ಕೆಳಗಿಳಿಸು ನಮ್ಮ ಮನೆಗೆ ನಾವು ಮಾಲಕರಾಗಿರ್ತಂಗೆ ಅದಕ್ಕೆ ಈ ಏನು ಮಾತು ಹೋಗಿ ಬಿತ್ತಳೆ ಅವ್ರು ಸಾದ ಗೌಡ ಕುಲಕರ್ಣಿ ನಾಮದಾರಿಲ್ಲ ಅದಕ್ಕೊಂದು ತಗದಾತ ಏನಾದ್ರಿ ಊರಾಗ ಚಿಂತಿ ಬಿತ್ತು ಹೆಂಗೆ ಮತ್ತೆ ಹೋಗಿ ತೀರಿ ತೆಗಿಯಬೇಕಲ್ಲ ತುಳಿದ ತಿನ್ನವ್ರನ್ನ ಮನೆಯಾಗ ಕೂತ್ರ ಹೆಂಗ ಮಾಡುದಿಲ್ಲ ಅಂತ ಹೇಳಿ ಅಂದಾಗ ಅವಾಗ ಒಂದು ತಗದಾತ ಏನಾಯ್ತು ನನ್ನ ಕೂಸ ಎದಕ್ಕೆ ನನಗೆ ಸೇರಿ ಮೊದಲು ನಾನು ನೀ ತಗೋ ಮೊದಲೇ ನಾನು ನೀ ತಗೋ ನಿನ್ನ ತಗೋಬಾರ್ದು ನಾ ತಗೋನಿ ಏನಾಗ್ತದೆ ಮೂರ್ ಮಂಚಿ ಕಮಿಟಿ ಕೈಯಾಗ ಬೆಟ್ಟ ಕೊಟ್ಟು ಬೆಟ್ಟ ತಗೊಂಡು ಎನ್ನಾಗ ಆರಿಸ್ಕೊಂಡು ಊರ್ ಹೊರಗೆ ಕಳಿಸು ತಕ್ಕ ಬಿಡಂಗಿಲ್ಲ ಅಲ್ಲೇ ಹೇಳಿತಾರ ಬೆತ್ತ ಬೇಕಾಗಿತ್ತು ಅಂದ್ರೆ ಯಾರೇನ ಮಾಡಂಗಲ್ಲ